ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ರಾಮನ್ ಮಾಡಿದ ಹಡಗಿನ ಪಯಣ, ರಾಮನ್ ಮಾಡಿದ ಹಡಗಿನ ಪಯಣ, ಕಾಡಲು ಹತ್ತಿತು ಸಾಗರ ಗಗನದ ಬಣ್ಣ, ಕಾಡಲು ಹತ್ತಿತು ಸಾಗರ ಗಗನದ ಬಣ್ಣ. ಮನಸ್ಸಿಗೆ ಕೇಳಿದ ಹೀಗ್ಯಾಕೋ ಅಣ್ಣ, ಮನಸ್ಸಿಗೆ ಕೇಳಿದ ಹೀಗ್ಯಾಕೋ ಅಣ್ಣ, ಉತ್ತರವಾಯಿತು ರಾಮನ್ ಪರಿಣಾಮ, ಉತ್ತರವಾಯಿತು ರಾಮನ್ ಪರಿಣಾಮ. ಈ ರಾಮನ್ ಪರಿಣಾಮದ ಫಲವಾಗಿ ಭಾರತಾಂಬೆಯ ಮಗನ ಮುಡಿಗೇರಿತು ನೊಬೆಲ್ ಬಹುಮಾನ, ಭಾರತಾಂಬೆಯ ಮಗನ ಮುಡಿಗೇರಿತು ನೊಬೆಲ್ ಬಹುಮಾನ. ಈ ಒಂದು ವಿಡಿಯೋದಲ್ಲಿ ನಾನು 40ನೆಯ ರಾಷ್ಟ್ರೀಯ ವಿಜ್ಞಾನ ದಿನದ ಕುರಿತಾದ ಕನ್ನಡ ಭಾಷಣದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಜ್ಞಾನವೆಂಬುದು ಜ್ಞಾನಗಳ ಸಮೂಹ, ವಿಜ್ಞಾನವೆಂಬುದು ಜ್ಞಾನಗಳ ಸಮೂಹ, ಹಳತರಲ್ಲಿ ಹೊಸತನ್ನು ಹುಡುಕುವ ಸಂಶೋಧನಾ ವ್ಯೂಹ, ಹಳತರಲ್ಲಿ ಹೊಸತನ್ನು ಹುಡುಕುವ ಸಂಶೋಧನಾ ವ್ಯೂಹ. ಬೆಳೆಯಲಿ ವಿಜ್ಞಾನ ತೊಲಗಲಿ ಅಜ್ಞಾನ, ಬೆಳೆಯಲಿ ವಿಜ್ಞಾನ ತೊಲಗಲಿ ಅಜ್ಞಾನ, ಮೌಢ್ಯತೆ ಅಳಿಸಿರಿ ವಿಜ್ಞಾನ ಬೆಳೆಸಿರಿ, ಮೌಢ್ಯತೆ ಅಳಿಸಿರಿ ವಿಜ್ಞಾನ ಬೆಳೆಸಿರಿ. ಮೊದಲನೇದಾಗಿ ಎಲ್ಲರಿಗೂ ಕೂಡ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ಸುಂದರ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಅಧ್ಯಕ್ಷರೇ, ಆದರಣೀಯ ಅತಿಥಿಗಳೇ, ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ, ನನ್ನ ಎಲ್ಲ ಸಹೋದ್ಯೋಗಿ ಶಿಕ್ಷಕ ಶಿಕ್ಷಕಿಯರೇ, ಹಾಗೂ ನನ್ನ ನಲ್ಮೆಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇಂದು ನಾವು ಅತ್ಯಂತ ಮಹತ್ವದ ದಿನವನ್ನು ಆಚರಿಸಲು ಇಲ್ಲಿ ಒಂದಾಗಿದ್ದೇವೆ. ಅದುವೇ ನ್ಯಾಷನಲ್ ಸೈನ್ಸ್ ಡೇ, ರಾಷ್ಟ್ರೀಯ ವಿಜ್ಞಾನ ದಿನವಾಗಿದೆ. ಪ್ರತಿ ವರ್ಷ ಫೆಬ್ರವರಿ 28ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಏಕೆಂದರೆ ಇದೇ ದಿನದಂದು ಸಾಮಾನ್ಯ ಶಕ 1928ರಂದು ಮಹಾನ್ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ರವರು ಜಗತ್ತಿಗೆ ರಾಮನ್ ಪರಿಣಾಮವನ್ನು ಪರಿಚಯಿಸಿದರು. ಹಾಗಾದರೆ ರಾಮನ್ ಪರಿಣಾಮ ಎಂದರೇನು? ಒಂದು ಪಟ್ಟಕದ ಮೂಲಕ ಬೆಳಕನ್ನು ಹಾಯಿಸಿದಾಗ ಆ ಬೆಳಕು 7 ಬಣ್ಣಗಳನ್ನು ಪಡೆಯುತ್ತದೆ ಎಂಬುದನ್ನು ಮೊಟ್ಟ ಮೊದಲ ಬಾರಿಗೆ ಇಡೀ ಜಗತ್ತಿಗೆ ತೋರಿಸಿಕೊಟ್ಟ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ರವರು. ಇವರ ಬೆಳಕಿನ ಚದುರುವಿಕೆಯ ಸಿದ್ಧಾಂತವನ್ನು ರಾಮನ್ ಪರಿಣಾಮ ಎಂದು ಕರೆಯುತ್ತಾರೆ. ಈ ಆವಿಷ್ಕಾರಕ್ಕಾಗಿ ಸರ್ ಸಿ.ವಿ. ರಾಮನ್ ರವರಿಗೆ ಸಾಮಾನ್ಯ ಶಕ 1930ರಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು. ಇದು ಭಾರತೀಯ ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಹೆಮ್ಮೆಯಾಗಿದೆ. ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ವಿಜ್ಞಾನಿ ಎಂದರೆ ಅವರೇ ಸರ್ ಸಿ.ವಿ. ರಾಮನ್ ರವರಾಗಿದ್ದಾರೆ. ಹಾಗಾದರೆ ರಾಷ್ಟ್ರೀಯ ವಿಜ್ಞಾನ ದಿನದ ಮಹತ್ವವೇನು? ಯಾಕೆ ನಾವು ಈ ಒಂದು ದಿನಾಚರಣೆಯನ್ನು ಆಚರಿಸಬೇಕಪ್ಪ ಅಂದರೆ, ವಿದ್ಯಾರ್ಥಿಗಳೇ, ವಿಜ್ಞಾನವೆಂದರೆ ಕೇವಲ ಪುಸ್ತಕದಲ್ಲಿರುವ ವಿಷಯವಲ್ಲ. ವಿಜ್ಞಾನವೆಂದರೆ ಅದು ಕೇವಲ ನಿಮ್ಮ ಪುಸ್ತಕದಲ್ಲಿರುವ ವಿಷಯವಲ್ಲ, ಅದು ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿಯೂ ಇದೆ. ನಾವು ನಮ್ಮ ಜೀವನದ ಪ್ರತಿನಿತ್ಯದ ಕ್ಷಣದಲ್ಲಿಯೂ ಕೂಡ ವಿಜ್ಞಾನವನ್ನು ಕಾಣುತ್ತೇವೆ. ಅದು ಹೇಗೆಂದರೆ, ನಾವು ಬೆಳಕನ್ನು ನೋಡುತ್ತೇವೆ, ಅದು ಕೂಡ ವಿಜ್ಞಾನವಾಗಿದೆ. ನಾವು ಪ್ರತಿನಿತ್ಯ ಮೊಬೈಲ್ನ ಬಳಸ್ತೇವೆ, ಅದು ಕೂಡ ವಿಜ್ಞಾನವಾಗಿದೆ. ಮಳೆ ಬರುತ್ತದೆ, ಅದು ಕೂಡ ವಿಜ್ಞಾನ. ಅಡುಗೆ ಮಾಡುವುದು ಕೂಡ ಒಂದು ವಿಜ್ಞಾನವಾಗಿದೆ. ವಿಜ್ಞಾನ ನಮ್ಮಲ್ಲಿ ಕುತೂಹಲವನ್ನು, ಪ್ರಶ್ನಿಸುವ ಮನೋಭಾವನೆಯನ್ನು ಹಾಗೂ ಹೊಸತನ್ನು ಹುಡುಕುವ ಚಿಂತನೆಯನ್ನು ಬೆಳೆಸುತ್ತದೆ. ಹಾಗೆ ನಾವು ವಿಜ್ಞಾನದ ಅರ್ಥವನ್ನು ಅಕ್ಷರಶಃ ನೋಡುವುದಾದರೆ, ವಿಜ್ಞಾನವೆಂದರೆ ವಿ ಎಂದರೆ ವಿಶಾಲ ಮನೋಭಾವನೆಯನ್ನು ಬೆಳೆಸಿ, ಜ್ಞ ಎಂದರೆ ಜ್ಞಾನೋದಯದ ಮೂಲಕ, ನ ಎಂದರೆ ನವ ಚೈತನ್ಯ ತುಂಬಿ ಹೊಸ ಪ್ರಪಂಚವನ್ನು ಸೃಷ್ಟಿಸುವುದೇ ವಿಜ್ಞಾನವಾಗಿದೆ. ವಿಜ್ಞಾನ ದಿನದ ಆಚರಣೆಯ ಉದ್ದೇಶವೇನು? ಪ್ರತಿ ವರ್ಷ ನಾವು ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದರ ಉದ್ದೇಶ ಏನಪ್ಪ ಅಂದರೆ, ಎಲ್ಲರಲ್ಲಿಯೂ ಕೂಡ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದಾಗಿದೆ. ನಂತರದಲ್ಲಿ ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಹಾಗೂ ಚಿಂತನೆಯನ್ನು ಉತ್ತೇಜಿಸುವುದಾಗಿದೆ. ವಿದ್ಯಾರ್ಥಿಗಳಲ್ಲಿ ಸಂಶೋಧನೆ ಮಾಡುವಂತಹ ಮನೋಭಾವನೆಯನ್ನು ಬೆಳೆಸಬೇಕು, ಹಾಗೆ ಚಿಂತನೆಯನ್ನು ಉತ್ತೇಜಿಸುವುದು ಕೂಡ ಈ ಒಂದು ವಿಜ್ಞಾನ ದಿನದ ಉದ್ದೇಶವಾಗಿದೆ. ನಂತರದಲ್ಲಿ ದೇಶದ ಅಭಿವೃದ್ಧಿಗಾಗಿ ವಿಜ್ಞಾನವನ್ನು ಬಳಸುವುದು, ನಮ್ಮ ಭಾರತ ದೇಶದ ಅಭಿವೃದ್ಧಿಗಾಗಿ ವಿಜ್ಞಾನವನ್ನು ಬಳಸುವುದು ಕೂಡ ಈ ಒಂದು ವಿಜ್ಞಾನ ದಿನದ ಪ್ರಮುಖವಾದ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳೇ, ಪ್ರಶ್ನೆ ಕೇಳುವುದಕ್ಕೆ ಹೆದರಬೇಡಿ. ಏಕೆ ಎನ್ನುವ ಪ್ರಶ್ನೆಯೇ ವಿಜ್ಞಾನಿಯ ಮೊದಲ ಹೆಜ್ಜೆಯಾಗಿದೆ. ಏಕೆ ಎನ್ನುವ ಪ್ರಶ್ನೆಯೇ ವಿಜ್ಞಾನಿಯ ಮೊದಲ ಹೆಜ್ಜೆಯಾಗಿದೆ. ಪರಮಾಣುಗಳಿಂದ ನಕ್ಷತ್ರಗಳವರೆಗೆ, ಪರಮಾಣುಗಳಿಂದ ನಕ್ಷತ್ರಗಳವರೆಗೆ, ಭೂಮಿಯ ಒಳಪದರದಿಂದ ಮೇಲ್ಮೈವರೆಗೆ, ಭೂಮಿಯ ಒಳಪದರದಿಂದ ಮೇಲ್ಮೈವರೆಗೆ ನಾವು ಕಲಿಯುತ್ತಿದ್ದೇವೆ ಹಾಗೂ ಬೆಳೆಯುತ್ತೇವೆ. ನಾವು ಕಲಿಯುತ್ತಿದ್ದೇವೆ ಹಾಗೂ ಬೆಳೆಯುತ್ತೇವೆ. ಪ್ರಯೋಗಾಲಯದಲ್ಲಿ ಕುತೂಹಲದ ಕಿಡಿ ಹುಟ್ಟಿ
ಸಂಶೋಧನೆಗೆ ಕಾರಣವಾಗುತ್ತಿದೆ. ಇಂತಹ ಸಂಶೋಧನೆಗಳ ಕಿಡಿಯನ್ನು ಹಚ್ಚಿದಂಥ ಸಾಕಷ್ಟು ಮಹಾನ್ ವಿಜ್ಞಾನಿಗಳನ್ನು ನಾವು ನಮ್ಮ ದೇಶದಲ್ಲಿ ಕಾಣಬಹುದು. ಅಂತಹ ವಿಜ್ಞಾನಿಗಳಲ್ಲಿ ಕೆಲವು ಪ್ರಮುಖ ವಿಜ್ಞಾನಿಗಳ ಹೆಸರನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ, ಭಾರತದ ರಾಷ್ಟ್ರಪತಿಯಾಗಿ ಮೆರೆದಂಥವರು. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರಿತೀವಿ. ಭಾರತದ ಕ್ಷಿಪಣಿ ತಜ್ಞ APJ ಅಬ್ದುಲ್ ಕಲಾಂರವರು ಕೂಡ ಒಬ್ಬ ಅಪ್ರತಿಮ ವಿಜ್ಞಾನಿಯಾಗಿದ್ದಾರೆ. ನಂತರದಲ್ಲಿ ವಿಕ್ರಮ್ ಸಾರಾಭಾಯಿ, ಇವರು ಭಾರತೀಯ ಅಂತರಿಕ್ಷ ಸಂಶೋಧನೆಯ ಪಿತಾಮಹರೆಂದೇ ಪ್ರಸಿದ್ಧಿಯನ್ನು ಪಡೆದವರಾಗಿದ್ದಾರೆ. ತದನಂತರದಲ್ಲಿ ಹೋಮಿ ಜಹಂಗೀರ್ ಬಾಬಾ ಅಣುಶಕ್ತಿ ಕ್ಷೇತ್ರದ ಮಹಾನ್ ವಿಜ್ಞಾನಿಯಾಗಿದ್ದಾರೆ. ಇವರೆಲ್ಲರೂ ಕೂಡ ಸಾಕಷ್ಟು ಪ್ರಯತ್ನದ ಮೂಲಕ, ಒಳ್ಳೆ ಸಂಶೋಧನೆಗಳ ಮೂಲಕ ಭಾರತದ ಕೀರ್ತಿಯನ್ನು ಜಗತ್ತಿಗೆ ಸಾರಿದಂತಹ ಮಹಾನ್ ವಿಜ್ಞಾನಿಗಳಾಗಿದ್ದಾರೆ. ಇವರ ಸಾಧನೆಗಳು ನಮಗೆ ಹೇಳುವುದೇನೆಂದರೆ, ದೊಡ್ಡ ಕನಸುಗಳನ್ನು ಕಾಣಿರಿ, ನೀವು ದೊಡ್ಡ ಕನಸುಗಳನ್ನು ಕಾಣಿರಿ, ಕಷ್ಟಗಳನ್ನು ಎದುರಿಸಬೇಕು. ವಿದ್ಯಾರ್ಥಿಗಳೇ, ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳು ಬಂದರೆ ಆ ಕಷ್ಟಗಳನ್ನು ಎದುರಿಸಬೇಕು. ದೇಶಕ್ಕಾಗಿ ಕೆಲಸ ಮಾಡೋಣ. ನಾವು ನಮ್ಮ ದೇಶಕ್ಕಾಗಿ ಕೆಲಸ ಮಾಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಂತೇಳಿ ನಮ್ಗೆ ವಿಜ್ಞಾನಿಗಳು ಅವರ ಸಾಧನೆಯ ಮೂಲಕ, ಅವರ ಜೀವನದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ವಿಜ್ಞಾನ ಇಲ್ಲದಿದ್ದರೆ ದೇಶದ ಅವನತಿ, ವಿಜ್ಞಾನದ ಸದ್ಬಳಕೆಯಿಂದ ದೇಶದ ನಮ್ಮ ದೇಶದ ಉನ್ನತಿ. ಶಕ್ತಿಗಿಂತ ಯುಕ್ತಿ ಮುಖ್ಯವೆಂಬುದು ವೈಜ್ಞಾನಿಕ ಸಿದ್ಧಾಂತವನ್ನು ಅಳವಡಿಸೋಣ. ವೈಜ್ಞಾನಿಕ ಸಿದ್ಧಾಂತವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಪ್ರಿಯ ಮಕ್ಕಳೇ, ನೀವು ಭವಿಷ್ಯದ ವಿಜ್ಞಾನಿಗಳು. ಇಂದಿನ ಶಾಲೆಯ ಪ್ರಯೋಗಾಲಯದಲ್ಲಿ ನೀವು ಮಾಡುವ ಸಣ್ಣ ಪ್ರಯೋಗವೇ ನಾಳೆ ದೊಡ್ಡ ಆವಿಷ್ಕಾರವಾಗಬಹುದು. ಸಣ್ಣ ಪ್ರಯೋಗಗಳನ್ನು ಮಾಡಿ, ನೀವು ಸಣ್ಣ ಪ್ರಯೋಗಗಳನ್ನು ಮಾಡಿ ಪ್ರಕೃತಿಯನ್ನು ಗಮನಿಸಿ. ನಿಮ್ಮ ಸುತ್ತಮುತ್ತಲಿನ ಪ್ರಕೃತಿಯನ್ನು ನೀವೊಮ್ಮೆ ಗಮನಿಸಿ. ಹೊಸ ಯೋಚನೆಗಳನ್ನು ಬರೆಯಿರಿ. ವಿಜ್ಞಾನ ಪ್ರದರ್ಶನಗಳಲ್ಲಿ ನೀವು ಭಾಗವಹಿಸಿರಿ. ವಿಜ್ಞಾನ ಎಂದರೆ ಕೇವಲ ಅಂಕಗಳಿಗಾಗಿ ಓದುವ ವಿಷಯವಲ್ಲ. ಅದು ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗವಾಗಿದೆ. ಅದು ನಿಮ್ಮ ಜೀವನವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥಿತವಾದ ಮಾರ್ಗವಾಗಿದೆ. ವಿಜ್ಞಾನ ನಿನ್ನ ನಾಗರಿಕನನ್ನಾಗಿಸಿದೆ, ಆದರೆ ಅಂಧನಾಗದಿರು. ವಿಜ್ಞಾನ ಸವಲತ್ತುಗಳನ್ನು ಕಲ್ಪಿಸಿದೆ, ಆದರೆ ಸೋಮಾರಿಯಾಗದಿರು. ವಿಜ್ಞಾನ ಜ್ಞಾನವನ್ನು ಕಲಿಸಿದೆ, ಆದರೆ ಅಜ್ಞಾನಿಯಾಗದಿರು. ವಿಜ್ಞಾನ ಮನುಕುಲದ ಕಲ್ಯಾಣಕ್ಕಿರಲಿ, ಆದರೆ ವಿನಾಶಕ್ಕಲ್ಲ. ವಿದ್ಯಾರ್ಥಿಗಳೇ, ರಾಷ್ಟ್ರೀಯ ವಿಜ್ಞಾನ ದಿನವು ಕೇವಲ ಆಚರಣೆಯ ದಿನವಲ್ಲ, ಅದು ಚಿಂತನೆಗೆ ಪ್ರೇರಣೆ ನೀಡುವ ದಿನವಾಗಿದೆ. ಅದು ನಮ್ಮ ಚಿಂತನೆಗಳಿಗೆ ಪ್ರೇರಣೆಯನ್ನು ನೀಡುವಂಥ ಮಹತ್ವದ ದಿನವಾಗಿದೆ. ಮಹಾನ್ ವಿಜ್ಞಾನಿ ಸರ್ CV ರಾಮನ್ರವರಂತೆ ನಾವು ಕೂಡ ನಮ್ಮ ಕುತೂಹಲವನ್ನು ಕಳೆದುಕೊಳ್ಳಬಾರದು. ಇಂದು ನಾವು ಒಂದು ಸಂಕಲ್ಪವನ್ನು ಮಾಡೋಣ. ಪ್ರತಿದಿನ ಒಂದು ಹೊಸ ವಿಷಯವನ್ನು ತಿಳಿಯೋಣ. ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳೋಣ. ದೇಶದ ಅಭಿವೃದ್ಧಿಗೆ ನಮ್ಮದೇ ಆದ ಕೊಡುಗೆಯನ್ನು ನೀಡೋಣ. ಹಿಂದೆ ಇತ್ತು ಅಜ್ಞಾನ, ಇಂದು ಬೆಳೆದಿದೆ ವಿಜ್ಞಾನ. ಸಾಗುತ್ತಿದೆ ಇದರ ಜೊತೆಗೆ ಇಂದು ಕೃತಕ ಬುದ್ಧಿಮತ್ತೆ ಅಂದರೆ AIನ ಹಾವಳಿ. ಬೆಳೆಯಲಿ ಬೆಳಗಲಿ ವಿಜ್ಞಾನ ತಂತ್ರಜ್ಞಾನ. ಈ ಆಧುನಿಕ ಯುಗದಲ್ಲಿ ಹೊಸ ಆವಿಷ್ಕಾರಗಳ ಜೊತೆಗೆ, ತಂತ್ರಜ್ಞಾನದ ಜೊತೆಗೆ, ವಿಜ್ಞಾನದ ಜೊತೆಗೆ ಬದುಕುವುದು ನಿಮ್ಮೆಲ್ಲರ ಅವಶ್ಯಕತೆಯಾಗಿದೆ. ಆದ್ದರಿಂದ ಬರುವಂತಹ ಒಳ್ಳೆಯ ಆವಿಷ್ಕಾರಗಳನ್ನು, ವಿಜ್ಞಾನದ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಅದನ್ನು ಸ್ವಾಗತಿಸುತ್ತಾ ಉತ್ತಮ ಕಾರ್ಯಗಳನ್ನು ಮಾಡೋಣ. ವಿಜ್ಞಾನವಿಲ್ಲದೆ ನಮ್ಮ ಬದುಕನ್ನು ಸಾಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಇದುವರೆಗೂ ವೇದಿಕೆಯ ಮೇಲೆ ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ವಿಜ್ಞಾನ್, ಜೈ ಭಾರತ್ ಮಾತೆ. ಈ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.